ನಮ್ಮ ಮಂಗಳೂರಿಂದ ಆ್ಯಕ್ಚುಲಿ ಶರಣ್ ರಾಜ್ ಕಾಸರಗೋಡಿಂದ ಹೆಸರು ನಂದು. ಇದಕ್ಕೆ ಮುಂಚೆ ಮೂವೀಸ್ ಮಾಡಿದೆ, ಬಟ್ ಅದರಲ್ಲೆಲ್ಲ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು. ಸೊ ಇವಾಗ ಈ ಮೂವಿಲಿ ಕೂಡ ವಿಲನ್ ಆಗಿ ಬಂದದ್ದು, ಬಟ್ ಇವಾಗ ಹೀರೋ ಆಗಿ ಹೋಗ್ತಾ ಇದ್ದೆ ನಾನು. ಸೊ ಅದಕ್ಕೆಲ್ಲ ರೀಸನ್ ನಮ್ಮ ಯೋಗರಾಜ್ ಸರ್ ಏನೋ ನನ್ನಲ್ಲೇನೋ ಕಂಡುಹಿಡಿರ್ಬೋದು. ಲೈಕ್ ಸೊ ಐ ಥಿಂಕ್ ಈಸ್ ದ ಬೆಸ್ಟ್ ಪರ್ಸನ್ ಟು ಟಾಕ್ ಮೋರ್ ಅಬೌಟ್ ಮೀ. That's all about me. Yeah. And ಕೇಳ್ಪಟ್ಟೆ ನಾನು ಸಿನಿಮಾದಲ್ಲಿ ಹೀರೋ ಮಾತ್ರ ಅಲ್ಲದೆ ಮೇನ್ ಅಂದ್ರೆ ವಿಲನ್ ಆಗಿ ಕೂಡ ಶೇಡ್ ಇದೆ ನಿಮ್ದು ಅಂತ ಹೇಳಿ. ಸೊ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸ್ತಾ ಇದ್ದಾರೆ ಸಿನಿಮಾದಲ್ಲಿ. ಹೇಗೆ ಅನ್ನಿಸ್ತು? ಯಾಕಂದ್ರೆ ಹೀರೋ ಮೇಂಟೆನೆನ್ಸ್ ಒಂಥರ ಇರುತ್ತೆ ಅಥವಾ ವಿಲನ್ಗೆ ಒಂಥರ ಇರುತ್ತೆ, ಎರಡು ಪಾರ್ಟ್ ಆಗಿ ನಿಮ್ಮನ್ನ ಬಳಸ್ಕೋತಾರೆ ಸಿನಿಮಾಗೆ. ಮೇಂಟೆನೆನ್ಸ್ ಏನಿಲ್ಲ, ಜಸ್ಟ್ ಗಡ್ಡೆ ತಿಕ್ಬಿಟ್ಟು ಅಷ್ಟೇ. ಸಿಂಪಲ್ ಅಲ್ಲ, ಮುಗಿತು ಅಷ್ಟೇ. ರಫ್ ಲುಕ್ ಇತ್ತು, ಒಂದು ಚಾಕ್ಲೇಟ್ ಲುಕ್ ಇತ್ತು ಅಂತ ಇವರೇ ಹೇಳಿದ್ದು. ನನಗೆ ಅದು ಗೊತ್ತಿರಲಿಲ್ಲ. ಫೈನಲಿ ಔಟ್ಪುಟ್ ಇವರೇ ಎಲ್ಲ ಸೆಟ್ ಮಾಡಿದ್ರು, ಹೇರ್ ಸೆಟಪ್ ಅದರಲ್ಲಿ ಇವರೇ. ನಿಮ್ಮಲ್ಲಿ ಒಬ್ಬ ಚಾಕ್ಲೇಟ್ ಬಾಯ್ ಅನ್ನ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಆಯ್ತು. ಹೌದೌದು.